ಮಧ್ಯರಾತ್ರಿ ನಿದ್ದೆಯಲ್ಲಿದ್ದ ಅಪಾರ್ಟ್ಮೆಂಟ್ ನಿವಾಸಿಗಳು ಗುಂಡಿನ ಸದ್ದಿಗೆ ಬೆಚ್ಚಿಬಿದ್ದಿದ್ರು. ಅಮಲಿನಲ್ಲಿ ಏರ್ ಗನ್ ಹಿಡಿದು ಟೆಕ್ಕಿ ಅಟ್ಟಹಾಸ ಮೆರೆದಿದ್ದಾನೆ. ಕಾರುಗಳು, ಪಾರ್ಕಿಂಗ್ ಶೆಡ್ಗಳ ಮೇಲೆ ದಾಳಿ ಮಾಡಿದ್ದಾನೆ. ಅಲ್ಲದೆ ಸೆಕ್ಯೂರಿಟಿ ಗಾರ್ಡ್ಗಳ ಮೇಲೆಯೂ ಫೈರಿಂಗ್ ಮಾಡಿ ಹುಚ್ಚಾಟ ನಡೆಸಿದ್ದಾನೆ. ಏರ್ ಗನ್ನಿಂದ ಸೆಕ್ಯೂರಿಟಿ ಗಾರ್ಡ್ಗಳ ಮೇಲೆ ಫೈರಿಂಗ್. ಕುಡಿದ ಅಮಲಿನಲ್ಲಿ ಟೆಕ್ಕಿ ಅಟ್ಟಹಾಸ, ನಿವಾಸಿಗಳು ಶಾಕ್. ಈತ ಅನುರಾಗ್ ತಿವಾರಿ. ಉತ್ತರ ಪ್ರದೇಶ ಮೂಲದ ಈತ ವೈಟ್ಫೀಲ್ಡ್ನ ಖಾಸಗಿ ಕಂಪನಿಯಲ್ಲಿ ಐಟಿ ಉದ್ಯೋಗಿಯಾಗಿದ್ದಾನೆ. ಆನೇಕಲ್ ತಾಲೂಕಿನ ಬಂಡಾಪುರ ಸಮೀಪದ ಸಿಪಾನಿ ಅಪಾರ್ಟ್ಮೆಂಟ್ನಲ್ಲಿ ಬಾಡಿಗೆ ಫ್ಲಾಟ್ನಲ್ಲಿ ವಾಸವಾಗಿದ್ದ. ತಾನಾಯ್ತು, ತನ್ನ ಕೆಲಸ ಆಯ್ತು ಅಂತ ತೆಪ್ಪಗಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ನಿನ್ನೆ ರಾತ್ರಿ ಕಂಠಪೂರ್ತಿ ಮದ್ಯ ಸೇವಿಸಿ ರಂಪಾಟ ಮಾಡಿದ್ದಾನೆ. ಮೊದಲು ಫ್ಲಾಟ್ನಲ್ಲಿ ಮೊಬೈಲ್ನಲ್ಲಿ ಮಾತನಾಡುತ್ತಾ ಕೂಗಾಡಿದ್ದಾನೆ. ಬಳಿಕ ಬಾಲ್ಕನಿಗೆ ಬಂದವನೇ ಏರ್ ಗನ್ನಿಂದ ಪೆಲೆಟ್ಸ್ ಫೈರಿಂಗ್ ಮಾಡಿದ್ದಾನೆ. ಟೆಕ್ಕಿ ಹುಚ್ಚಾಟಕ್ಕೆ ಪಾರ್ಕಿಂಗ್ನಲ್ಲಿದ್ದ ಕಾರಿನ ಗಾಜು ಪುಡಿಯಾಗಿದ್ದು, ಶೆಡ್ನ ಶೀಟ್ಗಳಿಗೂ ಹಾನಿಯಾಗಿದೆ. ಗುಂಡಿನ ಸದ್ದು ಕೇಳಿ ಬಂದ ಸೆಕ್ಯೂರಿಟಿ ಗಾರ್ಡ್ಗಳ ಮೇಲೆಯೂ ಸತತ 45 ನಿಮಿಷಗಳ ಕಾಲ ನಿರಂತರವಾಗಿ ಫೈರ್ ಮಾಡಿದ್ದಾನೆ. ಹೌದೌದು, ಡ್ರಿಂಕ್ಸ್ ಎಲ್ಲ ಮಾಡಿದ್ದಾರೆ. ಒಳಗಡೆ ಎಲ್ಲ ಚೆಕ್ ಮಾಡಿದ್ವಿ. ಸೊ ಡ್ರಿಂಕ್ಸ್ ಪ್ಯಾಕೆಟ್ ಎಲ್ಲ ಒಳಗಡೆನೇ ಇದೆ. ಕುಡಿದ್ಬಿಟ್ಟು ಎಷ್ಟು ಗಂಟೆ ಸುಮಾರಿಗೆ? ನೈಟು ಸುಮಾರು 2:30 ಮುಕ್ಕಾಲಿಗೆ. ಎಲ್ಲಿ ಶೂಟ್ ಮಾಡ್ತಿರ್ಬೋದು? ಸರ್ ಬಾಲ್ಕನಿಯಿಂದ ಇಲ್ಲಿ ವಿಸಿಟರ್ ಪಾರ್ಕಿಂಗ್ ಇದೆ, ಸೊ ಅಲ್ಲಿ ಫೈರ್ ಮಾಡಿದ್ದಾರೆ. ಅಂದರೆ ಎಷ್ಟು ನಿಮಿಷಗಳ ಕಾಲ ಶೂಟ್ ಮಾಡಿದ್ದಾರೆ? ಎಷ್ಟು? ಮ್ಯಾಕ್ಸಿಮಮ್ 45 ಮಿನಿಟ್ಸಿಂದನೂ ಫೈರ್ ಮಾಡಿದ್ದಾರೆ. ಆ್ಯಕ್ಚುಲಿ ಸೆಕ್ಯೂರಿಟಿ ಬಂದಿರೋ ಸೆಕ್ಯೂರಿಟಿ ಮೇಲೆ ಫೈರ್ ಮಾಡಿದ್ದಾರೆ. ಅವರಿಗೆ ತಪ್ಪಿಸ್ಕೊಂಡು ಆ ಕಡೆ ಹೋಗಿದ್ದಾರೆ. 45 ಮಿನಿಟ್ಸ್. ಏನು ಗನ್ ಅದು? ಅದು ಏರ್ ಗನ್ ಅಂತಿದೆ ಸರ್. ಇನ್ನು ಘಟನೆಯ ಮಾಹಿತಿ ಸಿಕ್ಕ ತಕ್ಷಣ ಸೂರ್ಯನಗರ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಆರೋಪಿ ಅನುರಾಗ್ ತಿವಾರಿಯನ್ನ ವಶಕ್ಕೆ ಪಡೆದಿದ್ದಾರೆ. ಏರ್ ಗನ್ ಹಾಗೂ ಬಳಸಿದ್ದ ಬಾಲ್ಸ್ಗಳನ್ನು ಜಪ್ತಿ ಮಾಡಿದ್ದಾರೆ. ಇಷ್ಟೇ ನೈಟ್ ಒನ್ ಪರ್ಸನ್ ಗನ್ ಫೈರ್ ಮಾಡಿದ್ಯಾ ಅರೌಂಡ್ 2:30 AM. ನಾನು ಮಾರ್ನಿಂಗ್ 7:45 AM ಸೆಕ್ಯೂರಿಟಿ ಗಾರ್ಡ್ ಇನ್ಫಾರ್ಮ್ ಮಾಡಿದ್ದೆ. ಸೊ ಅಪನ್ ಎನ್ಕ್ವೈರಿ one guy from Sipani Bliss 2 apartment opened fired air gun. Vehicle damage ಆಗಿದೆ. ಅದೃಷ್ಟವಶಾತ್ ಯಾರಿಗೂ ಪ್ರಾಣಾಪಾಯವಾಗಿಲ್ಲ. ಆದರೆ ಘಟನೆಯಿಂದ ಅಪಾರ್ಟ್ಮೆಂಟ್ ನಿವಾಸಿಗಳಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ರಾಮು, TV9, ಆನೇಕಲ್.